ನೀವು ನಮ್ಮ ಭಗವಂತನ ಪೂಜೆಗೆ ಅಡ್ಡಿ ಮಾಡೋ ಹಾಗಿಲ್ಲ. ಪೂಜೆ ಖಂಡಿತ ಆಗತ್ತೆ. ದಾಮೋದರಣ್ಣ, ಈ ಪೂಜೆ ಯಾವತ್ತಿಗೂ ಆಗೋಕ್ ಸಾಧ್ಯ ಇಲ್ಲ. ಮತ್ತೀ ಪ್ರತಿಮೆ ಇದನ್ನ ನಾನು ಈಗ್ಲೇ ಇಲ್ಲಿಂದ ತಗೊಂಡು ಹೋಗ್ತೀನಿ. ಈ ಪೂಜೆ ಖಂಡಿತ ಆಗುತ್ತೆ. ಯಾಕೆ ಅಂದ್ರೆ ಈ ಪ್ರತಿಮೆ ನನ್ನದೇ. ಮತ್ತಿವರ ಭಗವಂತ ನಾನೇ. ಅಲ್ಲದೆ ನನ್ನ ಭಕ್ತರಿಗೆ ಪೂಜೆ ಮಾಡೋ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಈ ಜಗತ್ತಿನಲ್ಲಿ ಧರ್ಮದ ರಕ್ಷಣೆಗಾಗಿ ನನ್ನ ಅವತಾರ ಆಗಿದೆ. ಧರ್ಮೋ ರಕ್ಷತಿ ರಕ್ಷಿತಃ. ಅರ್ಥಾತ್ ಯಾರು ಧರ್ಮವನ್ನ ರಕ್ಷಿಸ್ತಾರೋ ಧರ್ಮ ಅವರನ್ನ ರಕ್ಷಣೆ ಮಾಡುತ್ತೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮಗೆ ನಿಮ್ಮನ್ನು ಗುರ್ತಿಡಿಯಕ್ಕಾಗ್ಲಿಲ್ಲ. ನೀವು ಯಾರು? ನಾನು ಅವನೇ. ನನ್ಗಾಗಿ ನೀವೆಲ್ಲ ವರ್ಷಗಳಿಂದ ಪ್ರತೀಕ್ಷೆ ಮಾಡ್ತಿದ್ರಿ. ನಿಮ್ಮೆಲ್ಲರ ಭಾಗ್ಯವಿದಾತ. ನಿಮ್ಮ ಬದುಕಿಂದ ಎಲ್ಲ ಕಷ್ಟ ದೂರ ಮಾಡೋನು. ನಿಮ್ಮ ಬದುಕಲ್ಲಿರೋ ಎಲ್ಲ ಸಂಕಷ್ಟ ಭರಿಸೋನು. ನಿಮ್ಮ ಬದುಕಲ್ಲಿ ಸುಖ ಸಮೃದ್ಧಿ ನೀಡೋನು. ನನ್ನ ಪ್ರೀತಿಯ ಭಕ್ತರೇ, ಯಾವ ಪ್ರತಿಮೆಯನ್ನ ನೀವು ಮಂದಿರದಲ್ಲಿ ಸ್ಥಾಪಿಸಿದ್ರೋ, ಯಾರಿಗೆ ನೀವು ಪೂಜೆ ಅರ್ಚನೆ ಮಾಡ್ತೀರೋ ಅವನು ಸಾಕ್ಷಾತ್ ನಿಮ್ಮ ಮುಂದೆ ನಿಂತಿದ್ದಾನೆ. ನಿಮ್ಮ ಭಗವಂತ ಪೌಂಡ್ರಿಕ. ನೀವೇ ನಮ್ ಭಗವಂತ ಅನ್ನೋದನ್ನ ನಾವ್ ಹೇಗ್ ನಂಬೋದು ಹೇಳಿ? ನಾವಂತೂ ಭಗವಂತನ ನೋಡೇ ಇಲ್ವಲ್ಲ. ನೀವು ನಿಜವಾಗ್ಲೂ ನಮ್ ದೇವರಾಗಿದ್ರೆ ಅದಕ್ಕೆ ಏನಾದ್ರೂ ಸಾಕ್ಷಿ ಕೊಡಿ. ಸಾಕ್ಷಿ ಕೊಡಿ, ನಾವು ನಂಬೋದು. ಸಾಕ್ಷಿ ಕೊಡಿ. ಖಂಡಿತ. ಭಗವಂತ ಅಲ್ಲಿ ಭಗವಂತ ಎಚ್ಚರ ಮಾಡ್ಕೊಳ್ಳಿ. ಆ ಹುಡುಗ ಕೊಳಲ್ ನುಡಿಸ್ತಿದ್ದಾನೆ. ಅಯ್ಯೋ, ಇಷ್ಟೇ ಅಲ್ಲ, ಅವನು ಕೊಳಲ್ ನುಡಿಸ್ತಾನೆ, ಕಂಸಧಾಮದ ಕಡೆ ಬರ್ತಿದ್ದಾನೆ. ಭಗವಂತ ಕಂಸ. ಧ್ಯಾನಿಸಿ ಕೇಳು ಭದ್ರಾಕ್ಷ, ಕಂಸಧಾಮಕ್ಕೆ ಆ ಪುಟ್ಟ ಬಾಲಕನಲ್ಲ, ಕೇವಲ ಕೊಳಲಿನ ಧ್ವನಿ ಬರುತ್ತಿದೆ. ಎಂತಹ ಮಧುರ ಧ್ವನಿ ಇದು, ಎಂತಹ ಮೋಕ್ಷದಾಯಿನಿ. ಎಷ್ಟು ಮಧುರವಾಗಿದೆ ಈ ಧ್ವನಿ, ಜಗತ್ತಿನ ಅತ್ಯಂತ ಮಧುರ ಧ್ವನಿ. ಇದನ್ನು ಕೇಳಿ ಭಗವಂತ ಕಂಸನಿಗೆ ಇಷ್ಟು ಸುಖ ಸಿಗುತ್ತಿದೆ ಎಂದರೆ
ಯೋಚಿಸು, ಸಾಧಾರಣ ಮನುಷ್ಯನಿಗೆ ಎಷ್ಟು ಆನಂದ ಪ್ರಾಪ್ತವಾಗುತ್ತಿರಬಹುದು. ಭಗವಂತ, ಇದೇನಾಗ್ತಿದೆ? ಆ ಹುಡುಗನ್ ಕೊಳಲಿನ ಧ್ವನಿ ಕೇಳಿ ನೀವು ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಆನಂದ ಪಡ್ತಾ ಕೂತಿದ್ದೀರಿ. ನಾನು ಹೇಳಿದ್ದೆನಲ್ಲ, ಆ ಗೋವಿಂದನಿಂದ ಅವನ ಗುರುತನ್ನೇ ಕಸಿಯುತ್ತೇನೆ. ಇಂದು ಕೇವಲ ಅವನ ಕೊಳಲಲ್ಲ, ಜೊತೆಗೆ ಅವನ ಪೀತಾಂಬರ ಮತ್ತು ನವಿಲುಗರಿಯನ್ನು ಅವನಿಂದ ಕಸಿದಿದ್ದೇನೆ. ಅಂದ್ರೇನು ಭಗವಂತ? ಅರ್ಥಾತ್ ಪೌಂಡ್ರಿಕ, ಅರ್ಥಾತ್ ಭಗವಂತ ಪೌಂಡ್ರಿಕ ವ್ರಜಮಂಡಲ ತಲುಪಿದ್ದಾರೆ. ಅರ್ಥಾತ್ ಈ ಕೊಳಲಿನ ಧ್ವನಿಯು ಅದೇ ಪೌಂಡ್ರಿಕ ಭಗವಂತನದ್ದು. ಅದ್ಭುತ ಆಯ್ತಲ್ಲ ಭಗವಂತ. ಈ ಧ್ವನಿಯಂತೂ ಆ ಕೊಳಲಿನ ಹುಡುಗನ್ ಧ್ವನಿ ಹಾಗೆ ಕೇಳಿಸ್ತಿದೆ. ಇದೇ ತಾನೇ ಭಗವಂತ ಕಂಸನ ಮಾಯೆ, ಭಗವಂತ ಕಂಸನ ಚಕ್ರವ್ಯೂಹ ಚಕ್ರಧಾರೆ. ಭದ್ರಾಕ್ಷ, ಜಗತ್ತಿನಲ್ಲಿ ಕೇವಲ ಕೃಷ್ಣನೇ ಅಲ್ಲ, ಅಂತಹ ಸಾಕಷ್ಟು ಜನರಿದ್ದಾರೆ. ಅವರು ಭಗವಂತನಾಗಲು ಕಾಯುತ್ತಿದ್ದಾರೆ. ಮತ್ತು ಎಲ್ಲಕ್ಕಿಂತ ಅದ್ಭುತ ವಿಷಯವೆಂದರೆ ಆ ಭಗವಂತ ಪೌಂಡ್ರಿಕ ಕೊಳಲನ್ನು ಆ ವಂಚಕ ತಾತಾತಯ್ಯನಂತೆ ನುಡಿಸುತ್ತಾನೆ. ಅಬ್ಬಾ, ವಿಷ್ಣುವಿನ ಸಾಕ್ಷಾತ್ ಸತ್ಯ ಸ್ವರೂಪ ಭಗವಂತ ಪೌಂಡ್ರಿಕ. ಯಾರ್ ನೀನು? ವೇಷಧಾರಿ, ನನ್ನ ಪುತ್ರನ ವೇಷ ಧರಿಸಿ ಈ ನಾಟಕ ಮಾಡ್ತಿದ್ಯಾ? ನಿನಗೇನನ್ಸತ್ತೆ? ನೀನ್ ನನ್ ಮಗನ ಹಾಗೆ ನಿನ್ನ ಮುಡಿಯಲ್ಲಿ ನವಿಲ್ಗರಿನ ಧರಿಸ್ಕೊಂಡ್ರೆ, ಅವನ್ ರೀತಿಲೇ ವಸ್ತ್ರ ಧರಿಸಿದ್ರೆ, ಕೊಳಲ್ ಹಿಡ್ಕೊಂಡ್ರೆ ನನ್ ಕಂದನ್ ಸ್ಥಾನ ಪಡಿತ್ಯಾ ಅಂತನಾ? ಹೇ ಮಾತೆ, ಸುಮ್ಮನೆ ಏಕೆ ಕೋಪ ಮಾಡ್ಕೊಳ್ತಿದ್ದೀರಿ? ನಾನಿಲ್ಲಿ ಯಾರ ಸ್ಥಾನನೂ ಪಡ್ಕೊಳಕ್ ಬಂದಿಲ್ಲ. ನಾನು ಭಗವಂತ. ನಾನು ಮೊದಲಿಂದಾನೇ ಸರ್ವೋಚ್ಚ ಸಿಂಹಾಸನದ ಮೇಲೆ ಕುಳಿತಿರೋನು. ಆದರೂ ನಾನು ನಿಮ್ಮ ಮಗನ ಜಾಗ ಯಾಕೆ ತಗೋತೀನಿ? ಅವನೊಬ್ಬ ಗೊಲ್ಲ, ಹಸುಗಳನ್ನು ಮೇಯಿಸ್ತಾನೆ. ಅಯ್ಯೋ, ಈ ವೇಷಧಾರಿ ದುಸ್ಸಾಹಸನ ನೋಡಿ ತಾನನ್ನೇ ಭಗವಂತ ಅಂತಾನೆ. ಮತ್ತೆ ಕೊಳಲು ಇದನ್ನ ನನ್ನ ಕೃಷ್ಣಂಗ್ ನಾನೇ ಕೊಟ್ಟಿದ್ದು. ಮತ್ತೀ ನವಿಲ್ಗರಿ ನಿನ್ನೇನ್ ಮುಡಿಗ್ ಮುಡ್ಕೊಂಡಿದ್ಯಲ್ಲ, ಇದನ್ನ ಸ್ವತಃ ನಾನೇ ನನ್ನ ಕೈಯಾರೆ ನನ್ನ ಕಂದನ ಮುಡಿಗೆ ಮುಡಿಸಿದ್ದೆ. ನೀನ್ ಯಾರೇ ಆಗಿರ್ಲಿ, ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು. ಅದ್ರಲ್ಲೇ ನಿನ್ನ ಒಳಿತಿರೋದು. ಹೋಗ್ತಾ ಹೋಗ್ತಾ ನನ್ನ ಕೃಷ್ಣನ್ ನವಿಲ್ಗರಿ, ಕೊಳಲು ಮತ್ತೆ ಪಿತಾಂಬರ ಅವನ್ನೆಲ್ಲ ನಿನ್ನೆಲ್ಲಿ ಇಟ್ಟೋಗು. ಇಲ್ಲ ಅಂದ್ರೆ ನಾನ್ ನಿನ್ನನ್ ಬಿಡೋದಿಲ್ಲ. ಭಕ್ತರ ಅಜ್ಞಾನನೇ ಅವರು ದೇವರನ್ನ ಗುರುತಿಸದೇ ಇರೋ ಹಾಗೆ ಮಾಡುತ್ತೆ. ಈ ಮೂವರ ಅಜ್ಞಾನ ಇರೋ ಹಾಗೆ ಅದೇ ಇವಾಗ ನಿಮ್ಮನ್ನ ತಡಿತಾ ಇದೆ. ಈ ಭಗವಂತನ ಬಗ್ಗೆ ತಿಳ್ಕೊಳ್ಳಿ. ಇವನ ಬಗ್ಗೆನೇ ಆಕಾಶವಾಣಿ ಆಗಿತ್ತು. ಇವನು ಸ್ವತಃ ಈ ವ್ರಜಮಂಡಲದ ರಕ್ಷಣೆಗಾಗಿ ಅವತಾರ ಎತ್ತಿದ್ದಾನೆ. ನೀನ್ ಭಗವಂತನಾ? ಭಗವಂತ ನಿನ್ನ ಹಾಗೆ ತಿರುಗಾಡ್ತಾ ತನ್ನ ಪ್ರಚಾರ ಮಾಡ್ಕೊಳ್ಳೋದಿಲ್ಲ. ಭಗವಂತ ನಾನು ನನ್ನ ಪೂಜೆ ಮಾಡಿ, ಇಲ್ಲಿ ನೋಡಿ, ಇದೇ ನನ್ನ ಪೀತಾಂಬರ, ನವಿಲ್ಗರಿ ಮತ್ತೆ ನನ್ನ ಕೊಳಲು ಅಂತ. ನಾನು ನನ್ನ ಕ್ಷಮಿಸ್ಬಿಡಿ ಮಾತೆ. ಈ ಸಮಯದಲ್ಲಿ ನಿಮ್ಮ ಪ್ರಶ್ನೆಗೆಲ್ಲ ನನ್ನ ಬಳಿ ಇದ್ದ ಉತ್ತರ ಇದೇ ಆಗಿತ್ತು.
ಆದರೆ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ನಾನು ಭಗವಂತ. ನಿಮ್ಮೆಲ್ಲರನ್ನ ಕಾಪಾಡೋಕೆ ಈ ವ್ರಜಮಂಡಲದ ಭೂಮಿ ಮೇಲೆ ಅವತರಿಸಿದ್ದೀನಿ. ಇನ್ಮುಂದೆ ನಿಮ್ಮ ಎಲ್ಲ ಕಷ್ಟನೂ ದೂರ ಆಗುತ್ತೆ. ಇನ್ನು ನಾನು ನಿಮ್ಮೆಲ್ಲರನ್ನ ಕಾಪಾಡ್ತೀನಿ. ಕೃಷ್ಣ, ನಂದರಾಜ, ನಂದರಾಜ. ನಿಮ್ಗೇನಾಗಿತ್ತು ಅತ್ತೆ? ಗೊತ್ತಿಲ್ಲ, ನಾನು ಮಾತಾಡ್ತಾನೆ ಇದ್ದೆ, ಆದ್ರೆ ನನ್ನ ಧ್ವನಿ ಹೊರಗೆ ಬರಲಿಲ್ಲ. ಅಣ್ಣ, ಇಲ್ಲಿ ತಿನ್ನೋದಕ್ಕೆ ಏನಾದರೂ ಸಿಗತ್ತಾ? ನನಗೆ ತುಂಬ ಹಸಿವಾಗ್ತಿದೆ. ಹಾ ಸುಧಾ, ಹಸಿವು ಎಲ್ರಿಗೂ ಆಗಿದೆ. ನಮಗ್ ಹೊಟ್ಟೆ ನೀಡಿರೋ ಈ ಗೋವಿಂದಾನೇ ನಮಗ್ ಭೋಜನ ಕೊಡ್ತಾನೆ. ಅಣ್ಣ, ಭಿಕ್ಷೆ ನೀಡಿ ಅಣ್ಣ, ತುಂಬ ಹಸಿವಾಗ್ತಿದೆ, ಏನಾದರೂ ಕೊಡಿ. ಯಾರಿವ್ರು? ಯಾರೋ ಗೊತ್ತಿಲ್ಲ. ಇದೇ ರೀತಿ ಭಿಕ್ಷೆ ಹಾಕ್ತಾ ಇದ್ರೆ ನಾವೇ ಒಂದ್ ದಿವಸ ಭಿಕ್ಷುಕರಾಗ್ತೀವಿ. ಅಕ್ಕ, ಅಕ್ಕ, ಭಿಕ್ಷೆ ಕೊಡಿ ಅಕ್ಕ, ತುಂಬ ಹಸಿವಿದೆ. ತಾಯಿ, ಹಸ್ದವರಿಗೆ ಭೋಜನ ನೀಡಿ ತಾಯಿ. ಭಿಕ್ಷೆ ಹಾಕಿ ತುಂಬಾ ದಿನದಿಂದ ತಿಂದಿಲ್ಲ ತಾಯಿ. ಇಲ್ಲಿ ಯಾವ ಭಿಕ್ಷೆನೂ ಸಿಗಲ್ಲ, ಹೊರಟ್ ಹೋಗಿಲ್ಲಿಂದ. ಭಿಕ್ಷಾನ್ ದೇಹಿ. ಯಾರಿದ್ದೀರಾ? ಯಾರಾದ್ರೂ ಭಿಕ್ಷೆ ಕೊಡ್ತೀರಾ? ಯಾರು ನೀವೆಲ್ಲ? ನನ್ನ ಅನುಮತಿ ಇಲ್ಲದೆ ನೀವು ಮನೆ ಒಳಗಡೆ ಹೇಗೆ ಪ್ರವೇಶ ಮಾಡಿದ್ರಿ? ಕ್ಷಮಿಸಿ ಪುರೋಹಿತ್ರೆ, ಆ ಬಾಗ್ಲು ತೆರೆದಿತ್ತು. ನಾವು ತುಂಬಾ ದಿನದಿಂದ ಹಸ್ದಿದ್ದೀವಿ, ಅದಕ್ಕೆ ಭೋಜನ ಕೇಳೋಕ್ ಬಂದ್ವಿ. ಭೋಜನ ಕೇಳಕ್ ಬಂದ್ರ? ಅಂದ್ರೆ ಭಿಕ್ಷೆ? ಆದ್ರೆ ಭಿಕ್ಷೆನ ಕೇಳಬೇಕು ಅಂದ್ರೆ ಉಪನಯನ ಸಂಸ್ಕಾರ ಆಗ್ಬೇಕು. ಅದೇ ಉಪನಯನ ಸಂಸ್ಕಾರಕ್ಕೆ ನಾನು ಕಾಶಿಗೆ ಹೋಗ್ತಿದ್ದೀನಿ. ಹಾಗಾದ್ರೆ ನೀನು ಭಿಕ್ಷೆ ಬೇಡ ದುಸ್ಸಾಹಸ ಹೇಗ್ ಮಾಡ್ದೆ? ನಿಂಗೆ ಗೊತ್ತಿಲ್ವಾ, ಉಪನಯನ ಸಂಸ್ಕಾರ ಆಗದೆ ಯಾರು ಬ್ರಾಹ್ಮಣ ಆಗೋದಿಲ್ಲ ಅಥವಾ ಭಿಕ್ಷೆನೂ ಬೇಡಕ್ಕಾಗೋದಿಲ್ಲ. ನಿಮ್ಮ ಮಾತು ಸತ್ಯ ಪುರೋಹಿತ್ರೆ, ಆದ್ರೆ ಹಸಿವು ನಮ್ಮ ಸಂಸ್ಕಾರ ನೋಡಿ ಆಗೋದಿಲ್ಲ, ಜಾತಿ ನೋಡಿನೂ ಆಗೋದಿಲ್ಲ. ನನ್ನ ಜೊತೆನೆ ತರ್ಕ ವಿತರ್ಕ ಮಾಡ್ತೀಯ ನೀನು. ಎಲ್ಲದಕ್ಕೂ ಮೊದಲು ನೀನು ಇಲ್ಲಿ ಪ್ರವೇಶ ಮಾಡೋ ಅಪರಾಧ ಮಾಡಿದೆ. ಇನ್ನೊಂದು ಅಪರಾಧ ಅಂದ್ರೆ ನೀನು ಉಪನಯನ ಸಂಸ್ಕಾರ ಆಗದೆ ಭಿಕ್ಷೆ ಬೇಡ್ತಿದ್ಯಾ. ನಿನಗೆ ಇದಕ್ಕೆ ಶಿಕ್ಷೆ ಸಿಗ್ಲೇಬೇಕು. ನೀವು 3 ಜನ ಬಹಳ ದೊಡ್ಡ ಅಪರಾಧ ಮಾಡಿದ್ದೀರಾ. ಇದಕ್ಕೆ ಶಿಕ್ಷೆ ಅನುಭವಿಸಕ್ಕೆ ಸಿದ್ಧರಾಗಿ ನಿಲ್ಲಿ ಆಚಾರ್ಯರೇ. ನೀವೇನೇ ಶಿಕ್ಷೆ ಕೊಡೋದಾದ್ರೂ ನನಗ್ ಕೊಡಿ. ಈ ಅಪರಾಧದಲ್ಲಿ ನನ್ನ ತಮ್ಮ ಮತ್ತು ತಂಗಿ ತಪ್ಪೇನೂ ಇಲ್ಲ. ಎಲ್ಲ ದೋಷ ನಂದೇ. ಹೌದಾ? ಸರಿ, ನಿನ್ ಕೈ ಮುಂದೆ ಮಾಡು. ಹೇ ಗೋವಿಂದ, ನನಗ್ ಶಕ್ತಿ ನೀಡು.
ನಾನು ಆದಷ್ಟು ಬೇಗ ಹೋಗಿ ಅವನಿಗೆ ಸಹಾಯ ಮಾಡಬೇಕು. ಉಪನಯನ ಸಂಸ್ಕಾರ ಮಾಡದೆ ಯಾರು ಭಿಕ್ಷೆ ಬೇಡೋ ಹಾಗಿಲ್ಲ. ಯಾವ ಅಪಾತ್ರನಿಗೂ ಭಿಕ್ಷೆ ಕೊಡೋ ಹಾಗೂ ಇಲ್ಲ. ನಡಿ, ಹೊರಟೋಗು ಇಲ್ಲಿಂದ. ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಮಾತೆ? ಗಾಯ ಸುಧಾಮನಿಗಾಗುತ್ತಿದೆ, ಆದರೆ ಅದರ ನೋವು ಪರಮಾವತಾರಿ ಶ್ರೀಕೃಷ್ಣನಿಗಾಗುತ್ತಿದೆ. ದೇವರ್ಷಿ, ಇದು ಭಕ್ತಿಯ ಪರಾಕಾಷ್ಠೆಯ ಸ್ಥಿತಿ ತಾನೆ. ಒಮ್ಮೆ ಭಕ್ತ ಭಕ್ತಿಯ ಎಲ್ಲ ಸೀಮೆಯನ್ನು ಪಾರು ಮಾಡಿದರೆ ಆಗ ಭಗವಂತ ಮತ್ತು ಭಕ್ತ ಇಬ್ಬರೂ ಏಕಾಕಾರವಾಗುತ್ತಾರೆ. ಆಗ ಭಕ್ತನ ಎಲ್ಲ ವಿಪತ್ತು, ಎಲ್ಲ ನೋವು ಭಗವಂತನದಾಗುತ್ತದೆ. ಸತ್ಯವಚನ ಮಾತೆ, ಸತ್ಯವಚನ. ನೀವು ನೋಡಿದ್ರಾ ಭಗವಂತ ಪೌಂಡ್ರಿಕನ ರೂಪ ಎಷ್ಟು ಮನೋಹರವಾಗಿತ್ತು? ಸಾಕ್ಷಾತ್ ಆ ವಿಷ್ಣುನೇ ಅಂತ ಅನಿಸ್ತು. ನೀನ್ ನೋಡಿದೆ ಅಲ್ವಾ, ಭಗವಂತ ಪೌಂಡ್ರಿಕನ್ ಪ್ರಭಾವ ನಂದರಾಣಿ ಮೇಲೆ ತುಂಬಾ ಆಗಿದ್ದು. ಅವರು ನೋಡಿ ಅದೆಷ್ಟು ಮಂತ್ರಮುಗ್ಧರಾಗಿದ್ರು ಅಂದ್ರೆ ಭಗವಂತ ಆ ಜಾಗದಿಂದ ಹೋಗೋ ತನಕ ಅವ್ರ ಬಾಯಿಂದ ಒಂದು ಶಬ್ದನೂ ಹೊರಡ್ಲಿಲ್ಲ. ನಿಜ ಹೇಳ್ದೆ. ಭಗವಂತ ಪೌಂಡ್ರಿಕನ ಕೃಪೆ ಇದು. ಅವ್ರು ನಮ್ಗೆ ದರ್ಶನ ನೀಡಿತು. ಎಷ್ಟೋ ವರ್ಷದ ಪ್ರತೀಕ್ಷೆ ಫಲ ನಮಗೆ ಸಿಕ್ಕಿಬಿಡ್ತು. ನಮ್ಗೆ ಮತ್ತೊಮ್ಮೆ ಅವ್ರ ದರ್ಶನ ಎಲ್ಲಾಗೋದು? ಇನ್ನೆಲ್ಲಿ, ನಾವು ಅವ್ರಿಗೆ ಗುಡಿ ಕಟ್ಸಿರೋ ಜಾಗದಲ್ಲಿ. ಇದು ತುಂಬಾ ಒಳ್ಳೆ ವಿಚಾರನೆ. ಶುಭ ಕಾರ್ಯಕ್ಕೆ ತಡ ಯಾಕೆ? ಬನ್ನಿ ಎಲ್ಲ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡೋಣ. ಬನ್ನಿ ಹೋಗೋಣ. ನಿಲ್ಲಿ ಅಣ್ಣ, ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ? ಮತ್ತೆ ಯಾವ ಭಗವಂತನ ವಿಷಯ ಮಾತಾಡ್ತಿದ್ದೀರಾ? ಕೃಷ್ಣ, ನಿನಗಿನ್ನೂ ಗೊತ್ತಿಲ್ವಾ? ನಮ್ಮ ಭಗವಂತ ಪೌಂಡ್ರಿಕ ವೃಜಮಂಡಲದ ರಕ್ಷಣೆಗೆ ಅವತಾರ ಎತ್ತಿದ್ದಾರೆ. ಅವ್ರು ಈಗ ತಾನೇ ವೃಂದಾವನ ವಾಸಿಗಳಿಗೆ ಸಾಕ್ಷಾತ್ ದರ್ಶನ ನೀಡಿದ್ರು. ಹಾ ಕೃಷ್ಣ. ಅಣ್ಣ, ನೀವು ಇದೇನು ಹೇಳ್ತಿದ್ದೀರಾ? ಹಾಗಾಗೋಕ್ ಸಾಧ್ಯನೇ ಇಲ್ವಲ್ಲ? ಯಾಕೆ ಸಾಧ್ಯ ಇಲ್ಲ? ಹಾಗೆ ಆಗಿರೋದು. ನಾವು ನಮ್ ಕಣ್ಣಾರೆ ನೋಡಿದ್ವಿ. ನೋಡಿದ ಮೇಲಂತೂ ನಮ್ಮದೇ ಇರೋಕ್ಕಾಗತ್ತಾ? ಹಾ ಕೃಷ್ಣ, ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ. ಒಬ್ಬ ಗೊಲ್ಲನ್ನ ಭಗವಂತ ಅನ್ಕೊಂಡಿದ್ವಿ. ಈಗ ನಮ್ ಭ್ರಮೆ ದೂರ ಆಗಿದೆ. ಇನ್ ನಮ್ಮ ದೇವ್ರು ಭಗವಂತ ಪೌಂಡ್ರಿಕಾನೇ. ದೇವ್ರು ನಿಮ್ಗೆಲ್ಲ ಏನಾಗೋಗಿದೆ ಅಣ್ಣ? ಪೌಂಡ್ರಿಕ ಅನ್ನೋ ಯಾವ ಭಗವಂತನೂ ಇಲ್ವೇ ಇಲ್ಲ. ಖಂಡಿತ ಈ ಪೌಂಡ್ರಿಕ ಕಂಸ ಕಳ್ಸಿರೋ ಯಾರೋ ರಾಕ್ಷಸನೇ. ಏನ್ ಹೇಳ್ತಿದ್ಯಾ ಕೃಷ್ಣ? ಕಂಸ ಕಳ್ಸಿರೋ ಅಸುರ ಹೇಗಿಷ್ಟು ದಿವ್ಯವಾಗಿದ್ದಾನೆ? ನಾವೆಲ್ಲ ನಮ್ಮ ಸಮಯ ಯಾಕೆ ಹಾಳು ಮಾಡ್ತಿದೀವಿ? ನಮ್ಮ ಭಗವಂತ ಪೌಂಡ್ರಿಕನ ಪೂಜೆಗೆ ತಡ ಆಗ್ತಿದೆ. ಬನ್ನಿ, ನಡೀರಿ ನಡೀರಿ. ಬನ್ನಿ ಬನ್ನಿ, ಪೂಜೆಗೆ ತಡ ಆಗ್ತಿದೆ. ಭಗವಂತ ಪೌಂಡ್ರಿಕ? ಯಾರು ಈ ಭಗವಂತ ಪೌಂಡ್ರಿಕ? ಮಹಾರಾಜ, ನನಗೆ ನಿಮ್ಮ ಮೇಲೆ ಪ್ರಸನ್ನತೆ ಇದೆ. ನಿಮಗೆ ಕಲ್ಯಾಣವಾಗಲಿ. ನನ್ನ ಕಲ್ಯಾಣದ ಕುರಿತು ನಂತರ ಯೋಚಿಸೋಣ. ಮೊದಲು ಆ ವ್ರಜವಾಸಿಗಳ ಕಲ್ಯಾಣದ ಕುರಿತು ಯೋಚಿಸಿ ಭಗವಂತ. ವ್ರಜಮಂಡಲದ ಕಲ್ಯಾಣ, ಆ ಕಾರ್ಯದ ಶುಭಾರಂಭ ಆಗಿದೆ ಮಹಾರಾಜ. ಆ ಕಾರ್ಯ ಎದುರು ತೋರುವಷ್ಟು ಸರಳವಲ್ಲ. ವ್ರಜಮಂಡಲದ ಆ ಕೃಷ್ಣ ಕ್ಷಣಾರ್ಧದಲ್ಲಿ ನೀರೆರಚುತ್ತಾನೆ. ಮಹಾರಾಜ, ನಾನು ಪೌಂಡ್ರಿಕ, ವಿಷ್ಣು ಅವತಾರಿ ಪೌಂಡ್ರಿಕ. ಈ ಜಗತ್ತಲ್ಲೇ ನನ್ನೆದುರಿಗೆ ಯಾರೂ ನಿಲ್ಲಕ್ಕಾಗಲ್ಲ. ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ ಮಹಾರಾಜ. ನೀವು ನನ್ನ ದೇವ್ರಂತೀರಾ, ನನ್ನ ಕ್ಷಮತೆ ಮೇಲೆ ಸಂದೇಹ ಪಡ್ತೀರಾ. ಹಾಗ್ಯಾಕೆ? ಕೇವಲ ನಾನು ಒಪ್ಪಿದ್ದಕ್ಕೆ ನೀವು ಭಗವಂತ ಆಗಲಾಗದು. ಭಗವಂತ, ನೀವು ವ್ರಜವಾಸಿಗಳಿಗೆ ಈ ವಿಶ್ವಾಸ ಮೂಡಿಸಬೇಕು.
ಆ ವಿಷ್ಣುವಿನ ಪರಮಾವತಾರ ನೀವೆಂದು, ಆ ಕೃಷ್ಣ ಅಲ್ಲ. ಮಹಾರಾಜ, ಅರ್ಧ ಕೆಲಸ ಮುಗಿದಿದೆ. ಉಳಿದಿರೋ ಕೆಲಸ ಆದಷ್ಟು ಬೇಗ ಮುಗಿಸ್ತೀನಿ. ಈಗ ನಾನು ಹೊರಡ್ತೀನಿ. ನನ್ನ ಹೊಸ ಭಕ್ತರು ನನಗಾಗಿ ಕಾಯ್ತಾ ಇರ್ತಾರೆ. ಕಲ್ಯಾಣವಾಗಲಿ. ಭಗವಂತ, ನನಗೆ ಒಂದ್ ವಿಷಯ ಅರ್ಥ ಆಗ್ಲಿಲ್ಲ. ಈ ಪೌಂಡ್ರಿಕನ್ನ ಭಗವಂತನನ್ನಾಗಿ ಮಾಡಿದ್ರ ಹಿಂದೆ ನಿಮ್ಗೇನ್ ಲಾಭ ಇದೆ? ಈ ಪುಂಡರೀಕನಿಗೆ ಭ್ರಮೆ ಇದೆ. ಅವನು ವಿಷ್ಣುವಿನ ಪರಮಾವತಾರಿ ಎಂದು. ಆದರೆ ವಿಷ್ಣುವಿನ ಅವತಾರ ಇವನಲ್ಲ, ಆ ಕೃಷ್ಣನೇ. ಮತ್ತು ಈ ವಿಷಯ ಯಾರಿಗೂ ತಿಳಿದಿಲ್ಲ. ಅಲ್ಲದೆ ಯಾವಾಗ ಪೌಂಡ್ರಿಕ ತನ್ನ ಭ್ರಮೆಯನ್ನು ಜನರ ಭ್ರಮೆಯಾಗಿಸುವನು, ಅವನು ವಿಷ್ಣುವಿನ ಅವತಾರಿ ಎಂದು, ಆಗ ಇದನ್ನು ಸುಳ್ಳೆಂದು ನಿರೂಪಿಸಲು ಕೃಷ್ಣನು ಎಲ್ಲರ ಮುಂದೆ ನಿಂತು ಸತ್ಯ ಸ್ವೀಕರಿಸಬೇಕು. ಆ ವಿಷ್ಣುವಿನ ಅವತಾರಿ ಪೌಂಡ್ರಿಕನಲ್ಲ, ತಾನೇ ಎಂದು. ಸರಿ ಭಗವಂತ, ಇದ್ ಸರಿ. ಬ್ರಜವಾಸಿಗಳಿಗೆ ಈ ವಿಷಯ ಗೊತ್ತಾಗತ್ತೆ, ಆ ಕೃಷ್ಣನೇ ವಿಷ್ಣುವಿನ ಪರಮಾವತಾರಿ ಅಂತ ಒಪ್ಕೊಂಡೆ. ಆದ್ರೆ ಇದ್ರಲ್ಲಿ ನಿಮ್ಗೇನ್ ಲಾಭ ಇದೆ? ಒಮ್ಮೆ ಆ ತಾತಾತಯ್ಯ ಆ ಕೃಷ್ಣ ಸ್ವೀಕರಿಸಿದರೆ ಅವನು ಆ ವಿಷ್ಣುವಿನ ಅಂಶ, ಅವನೇ ಪರಮಾವತಾರಿ ಎಂದು. ಆಗ ಅವನ ಭಕ್ತರು ಕೇಳುತ್ತಾರೆ, ಅವರ ದುಃಖದ ಕಾರಣ ಅರ್ಥಾತ್ ನಾನು ಭಗವಂತ ಕಂಸ, ಅವನು ಇನ್ನೂ ನನ್ನನ್ನು ಕೊಂದಿಲ್ಲಬೇಕೆಂದು. ಆಗ ಆ ವಿಷ್ಣುವಿನ ಅವತಾರಿಯು ಮಥುರೆಗೆ ಬರಲೇಬೇಕಾಗುವುದು. ಒಂದು ಬಾರಿ ಅವನು ಮಥುರೆಗೆ ಬಂದರೆ ಆಗ ಎಲ್ಲರಿಗೂ ತಿಳಿದಿದೆ ಅಂತ್ಯ ಯಾರದ್ದೆಂದು. ಈ ಕೆಲಸ ಅಂತೂ ಬೆಣ್ಣೆ ತೆಗೆದಾಗಿದೆ ಭಗವಂತ. ಭಗವಂತ ಬೆಣ್ಣೆ ತೆಗೆದಂತಿದೆ. ಚಕ್ರಧಾರಿ ಬೆಣ್ಣೆ. ಹಸುವಾಗ್ತಿದೆ, ಇನ್ನು ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ. ಹಾ ಸುಧಾ, ಜನರು ನಮಗ್ ಭಿಕ್ಷೆ ಕೊಡೋಕ್ಕಾಗಲ್ಲ ಅಂದ್ರು. ಈ ಗೋವಿಂದನೇ ನಮಗ್ ಸಹಾಯ ಮಾಡೋಕ್ ಸಾಧ್ಯ. ಹೇ ಗೋವಿಂದ, ಯಾವ ರೀತಿ ನೀರು ಕೊಟ್ಟು ನಮ್ಮ ಪ್ರಾಣನ ರಕ್ಷಣೆ ಮಾಡಿದ್ರು, ಅದೇ ರೀತಿ ಭಕ್ತರಿಗೆ ಭೋಜನಾನೂ ನೀಡಿ. ಆದ್ರೆ ನಾವಿನ್ನೂ ಗೋವಿಂದಂಗೆ ಹೇಳಲೇ ಇಲ್ಲ ನಮಗ್ ಊಟ ಏನ್ ಬೇಕು ಅಂತ. ಅಣ್ಣ, ನಾವು ಗೋವಿಂದನ ಏನೇ ಕೇಳಿದ್ರು ಅವ್ರು ನಮಗ್ ಕೊಡ್ತಾರಾ? ಮತ್ತಿನ್ನೇನು, ಗೋವಿಂದ ನಮ್ ಭಗವಂತ ಮಾತ್ರ ಅಲ್ಲ, ನಮ್ ಗೆಳೆಯನೂ ಅವನೇ. ಅಣ್ಣ, ಹಾಗಾದ್ರೆ ನಾನು ಕಜ್ಜಾಯನೇ ತಿಂತೀನಿ. ಮತ್ ಸುಧಾ ನೀನು? ಅಣ್ಣ, ನಾನು ಏನಾದ್ರೂ ತಿಂತೀನಿ, ಒಣಗಿರೋ ರೊಟ್ಟಿನೂ. ಏನಾದ್ರೂ ತಿನ್ನಕ್ ಸಿಕ್ಕಿದ್ರೆ ಸಾಕು. ಗೋವಿಂದ, ನೀನ್ ಕೇಳಿದ್ಯಾ? ಸುಧಾ, ಬಾನು ಗೋವಿಂದಂಗೆ ಕೇಳಿದೆ. ಆದ್ರೆ ಅವನ್ ನಮಗ್ ಊಟ ಕೊಡೋ ತನಕ ನಾವು ಅವನ್ ಕೊಟ್ಟಿರೋ ನೀರು ಕುಡಿಯೋಣ. ಅದರಿಂದ ಹಸಿವು ಸ್ವಲ್ಪ ಕಡಿಮೆ ಆಗುತ್ತೆ.
ಗಂಡನ್ ಕಾಪಾಡಿ, ಅವ್ರ ಪ್ರಾಣ ಕಾಪಾಡಿ, ನನ್ನ ತಂದೆನ ಕಾಪಾಡಿ. ಅಣ್ಣ, ನನ್ ಗಂಡನ್ ಕಾಪಾಡಿ, ಅವ್ರ ಪ್ರಾಣ ಕಾಪಾಡಿ. ಅಣ್ಣ, ನೀವಾದ್ರೂ ಕಾಪಾಡಿ, ನನ್ ಗಂಡನ್ ಕಾಪಾಡಿ. ಯಾರಾದ್ರೂ ಬಂದು ನನ್ ಗಂಡನ್ ಕಾಪಾಡಿ. ಅಣ್ಣ ಅಣ್ಣ, ನನ್ನ ತಂದೆನ ದಯವಿಟ್ಟು ಕಾಪಾಡಿ ಅಣ್ಣ, ಕಾಪಾಡಿ ಅಣ್ಣ, ನನ್ನ ತಂದೆನ ದಯವಿಟ್ಟು ಕಾಪಾಡಿ ಅಣ್ಣ, ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ರುಕ್ಮಿಣಿ, ಅಳೋದ್ರಿಂದ ಏನು ಲಾಭ ಇಲ್ಲ. ಇವತ್ತಿನವರೆಗೂ ಈ ರಾಕ್ಷಸದಿಂದ ಯಾರೂ ಪಾರಾಗಿಲ್ಲ, ನಾನು ಪಾರಾಗಲ್ಲ. ಅಳೋದ್ರಿಂದ ಏನೂ ಆಗೋಲ್ಲ. ನನ್ನ ವಾಸುನ ನೋಡ್ಕೋ ರುಕ್ಮಿಣಿ. ನೋಡು ನೋಡು, ಎಲ್ಲ ಹೋಗ್ತಾ ಇದ್ದಾರೆ. ನನ್ನ ಮಾತು ಕೇಳು, ನೀನು ಹೊರಡು ರುಕ್ಮಿಣಿ. ಅಯ್ಯೋ, ಯಾರಾದ್ರೂ ನನ್ ಗಂಡನ್ ಕಾಪಾಡಿ, ಕಾಪಾಡಿ, ಅವ್ರನ್ನ ಕಾಪಾಡಿ, ದಯವಿಟ್ಟು ನಿಲ್ಲಿ ನಿಲ್ಲಿ. ಅಕ್ಕ, ಏನಾಯ್ತು? ನಿಮ್ ಪತಿನ ಯಾಕೆ ಕಟ್ ಹಾಕಿದ್ದಾರೆ? ಏನ್ ಹೇಳಿ ನಾನು? ಇವತ್ ನನ್ ಗಂಡನ್ಗೆ ಮೃತ್ಯು ಸಿಗೋ ದಿನ. ಹೇ ಪೌಂಡ್ರಿಕ ಭಗವಂತ, ನೀವು ವೃಂದಾವನ ವಾಸಿಗಳಿಗೆ ದರ್ಶನ ನೀಡಿ ನಮ್ಮನ್ನ ಉದ್ಧಾರ ಮಾಡಿದ್ರಿ. ಹೇ ಪೌಂಡ್ರಿಕ ಭಗವಂತ, ವರ್ಷಗಳಿಂದ ನಿನ್ಗೆ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಇನ್ನು ನಮ್ಮೆಲ್ಲ ಕಷ್ಟನೂ ದೂರ ಆಗತ್ತೆ. ಹೇಳಿ ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ, ಪೌಂಡ್ರಿಕ ಭಗವಂತನಿಗೆ. ರಾಮು ಚಿಕ್ಕಪ್ಪ, ನಿಮ್ಗೆಲ್ಲ ಏನಾಗಿದೆ? ಈ ಜಗತ್ತಲ್ಲಿ ಪೌಂಡ್ರಿಕ ಅನ್ನೋ ಯಾವ ಭಗವಂತನೂ ಇಲ್ವೇ ಇಲ್ಲ. ಕೃಷ್ಣ, ಪೌಂಡ್ರಿಕ ಭಗವಂತ ನಮಗೆ ದರ್ಶನ ಕೊಟ್ಟಿದ್ದಾರೆ. ಅವರು ನಮ್ಮೆಲ್ಲರ ಕಣ್ಮುಂದೆನೆ ಚಮತ್ಕಾರ ಮಾಡಿದ್ದಾರೆ. ಒಬ್ಬ ಸಾಧಾರಣ ಮನುಷ್ಯ ಚಮತ್ಕಾರ ಮಾಡಕ್ಕಾಗತ್ತೆ ಕೃಷ್ಣ? ಆದ್ರೆ ಭಗವಂತ ತನ್ನ ಪರಿಚಯ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ಜನರಿಗೆ ತನ್ನ ಚಮತ್ಕಾರ ತೋರಿಸಿ ತನ್ನನ್ನೇ ಭಗವಂತ ಅನ್ನೋದ್ರ ಹಿಂದೆ ಖಂಡಿತ ಅವನ್ಗೇನೋ ಲಾಭ ಇರ್ಬೇಕು ಚಿಕ್ಕಪ್ಪ. ನೀವೆಲ್ಲ ಪೌಂಡ್ರಿಕನ ಮಾಯಿಗೆ ಮೋಸ ಹೋಗ್ಬೇಡಿ. ಖಂಡಿತ ಅವನ್ ಯಾರೋ ವೇಷಧಾರಿನೇ. ಕೃಷ್ಣ, ಯಾರೋ ವೇಷಧಾರಿ ನಮ್ಮ ರಕ್ಷಣೆ ಮಾಡಕ್ ಬಂದ್ರೆ ಅವನೇ ನಮ್ಮ ಭಗವಂತ ತಾನೆ. ಚಿಕ್ಕಪ್ಪ, ನೀವೇನಾದ್ರೂ ಯೋಚಿಸಿದ್ರ? ತನ್ನನ್ನೇ ವಿಷ್ಣುವಿನ ಅವತಾರ ಅನ್ನೋ ಈ ವೇಷಧಾರಿ ಕಷ್ಟದ ಸಮಯದಲ್ಲಿ ಎಲ್ಲಿದ್ದ? ಆ ಕಂಸನ ರಾಕ್ಷಸರು ವೃಂದಾವನದ ಜನರ ಪ್ರಾಣ ತೆಗೆಯೋಕ್ ಬಂದಾಗ ಆ ವೇಷಧಾರಿ ಆಗ್ಲೂ ಇರ್ಲಿಲ್ಲ. ಆ ದಾವನಿಲ್ಲ ಸಮಸ್ತ ವೃಂದಾವನನ ಅಗ್ನಿ ಜ್ವಾಲೆಯಲ್ಲಿ ಸುಡಕ್ ಬಂದಾಗ ಆ ಸಮಯದಲ್ಲೂ ಆ ಭಗವಂತ ವಿಷ್ಣುವಿನ ಅವತಾರ ಇರ್ಲಿಲ್ಲ. ಆ ವರಾಸುರ ನಮ್ ಎಲ್ಲ ಹಸುಗಳನ್ನು ಹೊತ್ಕೊಂಡು ಹೋಗಿದ್ದಾಗ, ಅಷ್ಟೇ ಅಲ್ಲ, ಈ ವೃಜಮಂಡಲದ ಋಷಿ ಮುನಿಗಳ ಮೇಲೆ ಅಪಚಾರ ಆಗ್ತಿರುವಾಗ ಆ ವಿಷ್ಣುವಿನ ಅವತಾರ ಸುಮ್ನೆ ಯಾಕಿದ್ದ? ಈಗ ಬಂದು ನಮ್ಮೆಲ್ಲರ ರಕ್ಷಕ ಅನ್ನೋ ಪೌಂಡ್ರಿಕ ಯಾಕೆ ಬಂದು ಕಾಪಾಡ್ಲಿಲ್ಲ? ಕೃಷ್ಣನ ಮಾತು ನಿಜ ಇರ್ಬೋದು. ಬಹುಶಃ ಈ ಪೌಂಡ್ರಿಕ ಕಂಸನ ಹೊಸ ಸಂಚಿನ ಹೊಸ ಪಾತ್ರನೇನೋ. ಹಾ, ನೀವ್ ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ಕಂಸನ್ ಗೊತ್ತಿದೆ ನನ್ನ ಮತ್ತೆ ನಿಮ್ಮೆಲ್ಲರ ಮಧ್ಯೆ ಪ್ರೇಮದ ಸಂಬಂಧ ಇದೆ ಅಂತ. ಪೌಂಡ್ರಿಕನನ್ನು ಕಳಿಸಿ ದ್ವೇಷ ಹುಟ್ಟಾಕಿ ನಮ್ಮೆಲ್ಲರ ಮಧ್ಯೆ ಇರೋ ಪ್ರೀತಿನ ನಾಶ ಮಾಡಕ್ ನೋಡ್ತಿದ್ದಾನೆ. ಇದು ನನ್ ಮೇಲೆ ಅವನ್ಗಿರೋ ಶತ್ರುತ್ವಕ್ಕೆ ಇನ್ನೊಂದು ಆಟ ಅಷ್ಟೇ. ನನಗಂತೂ ಈ ಪೌಂಡ್ರಿಕನ ವರ್ತನೆ ನೋಡಿ ಹಾಗೆ ಅನ್ಸ್ತಿದೆ, ಇವನು ಕಂಸ ಕಳ್ಸಿರೋ ಒಬ್ಬ ವೇಷಧಾರಿನೇ. ವೇಷಧಾರಿ ನಾನಲ್ಲ, ನೀನು.
ಅಕ್ಕ, ನನಗೇನು ಅರ್ಥ ಆಗಲಿಲ್ಲ. ನಿಮ್ಮ ಪತಿ ಆರೋಗ್ಯ ಚೆನ್ನಾಗಿದೆ ಅಂದಮೇಲೆ ಇವತ್ತು ಅವ್ರ ಮೃತ್ಯು ದಿನ ಹೇಗಾಗುತ್ತೆ? ಇಲ್ಲಪ್ಪ, ಈ ಊರಿಗೆ ಮತ್ತೆ ನಮಗ್ ಬಂದಿರೋ ದೌರ್ಭಾಗ್ಯ ಇದು. ಈ ಗುಹೆಲಿ ಒಬ್ಬ ರಾಕ್ಷಸ ಇದ್ದಾನೆ. ಪ್ರತಿ ಅಮಾವಾಸ್ಯೆ ರಾತ್ರಿ ಅವನಿಗೆ ಒಬ್ಬ ಮನುಷ್ಯನ್ ಬಲಿಬೇಕು. ಯಾರು ಅವನ್ನ ಕೊಲ್ಲೋಕ್ಕಾಗಲ್ಲ. ಅದಕ್ಕೆ ಊರವರೆಲ್ಲ ಸೇರಿ ಅವನ್ ಬೇಡಿದ್ದನ್ನ ಕೊಡ್ಬೇಕಾಗಿದೆ. ಇವತ್ತು ನನ್ ಗಂಡಂದೇ ಸರದಿ. ಅಣ್ಣ, ನೀವಾದ್ರೂ ನನ್ನ ತಂದೆನ ಕಾಪಾಡಿ ಕಾಪಾಡಿ ಅಣ್ಣ, ನನ್ನ ತಂದೆನ ಹೇಗಾದ್ರೂ ಕಾಪಾಡಿ ಕಾಪಾಡಿ ಅಣ್ಣ. ಅಕ್ಕ, ನನ್ನಿಂದ ನನ್ನ ತಂದೆ ತಾಯಿ ದೂರ ಆದ್ರು. ಆದ್ರೆ ನೀವು ನಿಮ್ಮಿಂದ ನಿಮ್ಮ ಗಂಡನ ಈ ರಾಕ್ಷಸ ಖಂಡಿತ ದೂರ ಮಾಡಕ್ಕಾಗಲ್ಲ. ಅಳ್ಬೇಡ ವಾಸು, ಅಳ್ಬೇಡ. ನಿನ್ ತಂದೆನ ನಿನ್ನಿಂದ ಯಾರು ಕಿತ್ಕೊಳ್ಳಲ್ಲ. ಆದ್ರೆ ಮಗು, ಈ ಕೆಲ್ಸ ಅಸಾಧ್ಯ. ನೀನ್ ಹೇಗ್ ಮಾಡಕ್ಕಾಗತ್ತೆ? ಮಾಡ್ತೀನಿ. ನನ್ನ ಕಾರಣಕ್ಕೆ ನನ್ನಪ್ಪ ಅಮ್ಮ ಜೀವ ಬಿಟ್ರು. ನನ್ನ ತಮ್ಮ ತಂಗಿ ಇಬ್ರು ಅನಾಥರಾದ್ರು. ಯಾಕಂದ್ರೆ ನೀನೇ ನನ್ನ ರೂಪದಲ್ಲಿದೀಯ. ನೀನೇ ಹೇಳು, ಯಾಕೆ ನನ್ನ ಭಕ್ತರಿಗೆ ಭ್ರಮೆ ಹುಟ್ಟಿಸೋ ಪ್ರಯತ್ನ ಮಾಡ್ತಿದೀಯಾ? ನಾನು ಇವ್ರಿಗೆಲ್ಲ ಭ್ರಮೆ ಹುಟ್ಟಿಸ್ತಿಲ್ಲ, ಬದಲಿಗೆ ಇವರ ಕಣ್ ತೆರೆಸ್ತಿದ್ದೀನಿ. ನಿನ್ನ ಸತ್ಯದ ಬಗ್ಗೆ ಹೇಳಿ. ಮತ್ತೆ ನಿನ್ನ ಸತ್ಯ ಏನು ಬಾಲಕ? ಯಾರು ನೀನು? ನಾನು ಭಗವಂತ ಅಲ್ದಿದ್ರೆ ನೀನಾ ಇವರ ಭಗವಂತ? ನಾನು ವಿಷ್ಣು ಅವತಾರಿ ಅಲ್ದಿದ್ರೆ ಮತ್ತೆ ನೀನಾ ವಿಷ್ಣು ಅವತಾರಿ? ನಾನಂತೂ ಕೇವಲ ನನ್ನ ಅಮ್ಮನ ಕಂದ ಅಷ್ಟೇ. ಹೋಗು, ನಿನ್ನ ಅಮ್ಮ ನಿನಗೆ ಅಂತ ಮಾಡಿಟ್ಟಿರೋ ಬೆಣ್ಣೆ ತಿನ್ನು ಹೋಗು. ನೀನ್ ದೇವರಲ್ಲ ಅಂದ್ಮೇಲೆ ದೇವರ ಹಾಗೆ ಕಾಣಿಸ್ಕೊಳ್ಳೋ ನಾಟಕ ಯಾಕೆ ಮಾಡ್ತೀಯ? ಉತ್ತರ ಕೊಡು. ಈ ನವಿಲ್ಗರಿ, ಈ ಕೊಳಲು, ಈ ಪೀತಾಂಬರ ಎಲ್ಲ ನಂದೆ. ಇದನ್ನೆಲ್ಲ ನೀನ್ ಬಳಸೋದಿಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ. ಇವತ್ತಿಂದ ನೀನು ನನ್ನ ಅನುಕರಣೆ ಮಾಡೋದನ್ನ ನಿಲ್ಸು. ಪೌಂಡ್ರಿಕಾ, ನಾನ್ ನಿನ್ನ ಅನುಕರಣೆ ಮಾಡ್ತಿಲ್ಲ, ಬದ್ಲಿಗೆ ನೀನ್ ನನ್ನ ಅನುಕರಣೆ ಮಾಡ್ತಿದ್ಯಾ. ಈ ನವಿಲ್ಗರಿ ನನ್ಗೆ ನಮ್ಮ ಅಮ್ಮ ಕೊಟ್ಟಿತ್ತು, ಮತ್ತೆ ಈ ಪೀತಾಂಬರ ನನ್ನ ತಂದೆಯದ್ದು. ಈ ಕೊಳಲನ್ನ ನಾನೇ ಕೊಟ್ಟಿದ್ದೆ ನನ್ ಗೊಲ್ಲಂಗೆ. ನೀನ್ ಹೇಳು, ನಿನ್ಗೆ ಇದನ್ನೆಲ್ಲ ಯಾರು ಕೊಟ್ಟಿದ್ದು? ನಾನು ಭಗವಂತ. ಭಗವಂತಂಗೆ ಯಾರು ಏನನ್ನೂ ಕೊಡೋದಿಲ್ಲ. ಭಗವಂತ ಎಲ್ರಿಗೂ ಕೊಡ್ತಾನೆ. ನೀನ್ ಭಗವಂತನ? ಹಾಗಾದ್ರೆ ಹೇಳು, ನೀನ್ ವೃಂದಾವನದ ಜನರಿಗೆ ಏನ್ ಮಾಡಕ್ ಸಾಧ್ಯ? ಹೇಳು ಹೇಳು ಹೇಳು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವರಿಗೆ ಬೇಕಾಗಿರುವಂತ ಎಲ್ಲವನ್ನೂ ತಂದು ಕೊಡ್ತೀನಿ. ಹೊನ್ನಿನ ಮಳೆ, ಇದು ಚಮತ್ಕಾರನೇ. ನಾವು ಧನ್ಯ ಪ್ರಭು. ಭಗವಂತ ಪೌಂಡ್ರಿಕರಿಗೆ, ಪೌಂಡ್ರಿಕ ಭಗವಂತನಿಗೆ. ಧಾನ್ಯದ ಮಳೆ. ಭಗವಂತ ಪೌಂಡ್ರಿಕನ ದಯೆಯಿಂದ ನಮ್ಗೆ ಬೇಕಾದ್ದೆಲ್ಲ ಸಿಗ್ತಿದೆ. ಎಲ್ರೂ ಧಾನ್ಯ ತುಂಬಿಸ್ಕೊಳ್ಳಿ.
ಇಂಥ ಮಾಯನ ವೃಂದಾವನದ ಜನರು ಸಾಕಷ್ಟು ನೋಡಿದ್ದಾರೆ. ಮಾಯ ಮಾಡೋದ್ರಿಂದ ಯಾರು ಭಗವಂತ ಆಗೋದಿಲ್ಲ. ನಿನ್ಗಿಂತ ಒಳ್ಳೆ ಮಾಯನ ಆ ರಾಕ್ಷಸರು ಮಾಡ್ತಿದ್ರು. ಅವರನ್ನ ನಾನು ವಧಿಸಿದ್ದು. ನಿನ್ ರಹಸ್ಯ ಹೇಳು, ಯಾರ್ ನೀನು? ಕಂಸ ಕಳ್ಸಿರೋ ರಾಕ್ಷಸ ಅಲ್ವಾ? ನೋಡು ಬಾಲಕ, ಅವರವರ ಭಾವಕ್ಕೆ ತಕ್ಕಂತೆ ಪ್ರಭುವಿನ ಮೂರ್ತಿಯೂ ತೋರುತ್ತದೆ. ದೇವರನ್ನು ಭಕ್ತ ಹೇಗೆ ನೋಡಲು ಬಯಸುತ್ತಾನೋ ದೇವರು ಅವನಿಗೆ ಅದೇ ರೂಪದಲ್ಲಿ ಕಾಣಿಸ್ತಾನೆ. ನೀನಿದನ್ನ ಮೋಸ ಇಲ್ಲ ಮಾಯೆ ಅನ್ನು, ಅದು ನಿನಗೆ ಬಿಟ್ಟಿದ್ದು ಬಾಲಕ. ಹಾಗಾದ್ರೆ ಪೌಂಡ್ರಿಕ, ಒಂದ್ ವಿಷಯ ಹೇಳು, ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾನಿಲ್ಲಿಗೆ ವ್ರಜವಾಸಿಗಳ ರಕ್ಷಣೆಗೆ ಬಂದಿದ್ದೀನಿ. ರಕ್ಷಣೆ? ಕಂಸನ ಅನ್ಯಾಯದಿಂದ ಅವರನ್ನ ಕಾಪಾಡಕ್ ಬಂದಿದ್ದೀನಿ. ನಾನೇ ಇವರ ರಕ್ಷಕ. ರಕ್ಷಕನ? ನನಗೆ ವಚನ ಕೊಟ್ರೆ ನೀವು ನನ್ನ ತಮ್ಮ ತಂಗಿನ ಮಕ್ಕಳ ಹಾಗೆ ನೋಡ್ಕೊಂಡ್ರೆ ಆಗ ನಾನು ನಿಮ್ಮ ಪತಿ ಪ್ರಾಣನ ಕಾಪಾಡ್ತೀನಿ. ಇಲ್ಲ ಅಣ್ಣ, ನೀನ್ ನಮ್ಮನ್ ಬಿಟ್ಟು ಹೋಗೋ ಹಾಗಿಲ್ಲ. ಸುಧಾ, ಭಾನು, ನಾನು ನಿಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ನಿಮ್ಮ ಹೊಟ್ಟೆ ತುಂಬಿಸೋಕೆ ಒಂದು ಕಾಳು ತರಕ್ಕಾಗ್ತಿಲ್ಲ. ಈ ಅಕ್ಕ ನಿಮ್ಮನ್ನ ನೋಡ್ಕೊಳ್ತಾರೆ, ನಿಮಗೆ ಪ್ರತಿದಿನ ಊಟ ಕೊಡ್ತಾರೆ. ಇಲ್ಲ ಅಣ್ಣ, ನಮ್ಗೆ ಹಸುವಾಗ್ತಾ ಇಲ್ಲ. ಇನ್ಯಾವತ್ತೂ ತಿನ್ನೋಗ್ಬೇಕು ಅನ್ನಲ್ಲ, ಮತ್ ಭಾನುನು ಕೇಳಲ್ಲ. ನೀನ್ ನಮ್ಮನ್ ಬಿಟ್ಟು ಹೋಗ್ಬೇಡ ಅಣ್ಣ. ಅಣ್ಣ, ಅಕ್ಕ, ನೀವಿಬ್ರು ನನ್ನ ತಮ್ಮ ತಂಗಿನ ನೋಡ್ಕೊಳ್ಳಿ. ನೀನೇ ನಮ್ಮ ರಕ್ಷಕ ಅಂತ ಹೇಗೆ ಒಪ್ಕೊಳ್ಳೋದು? ಇದಕ್ಕೂ ಮೊದಲು ಎಷ್ಟೋ ರಾಕ್ಷಸರು ನಮಗೆಲ್ಲ ಸಾಕಷ್ಟು ಮೋಸ ಮಾಡಿದ್ದಾರೆ. ಭಾಗ್ಯ ವಿಧಾತನ ರೂಪದಲ್ಲಿ ಅವರು ಯಮರಾಜ ಆಗಿ ಬಂದ್ರು. ನಮ್ ಕೃಷ್ಣ ಸತ್ಯ ಹೇಳ್ತಿದ್ದಾನೆ, ನಿನಗೆ ಒಳ್ಳೇದಾಗ್ಬೇಕು ಅಂತಿದ್ರೆ ಹೊರಟು ಹೋಗಿಲಿಂದ. ನಂದರಾಜ, ನಿಮಗೆ ಸತ್ಯ ಗೊತ್ತಿದೆ ಅಲ್ವಾ? ನೀವೇ ಕಂಸನ ಮೃತ್ಯು ಬಗ್ಗೆ ಆಕಾಶವಾಣಿ ಕೇಳಿದ್ರಿ. ಈಗ ನೀವು ಮತ್ತೆ ಕೇಳಿಸ್ಕೊಳ್ಳಿ, ಅವನನ್ನ ಸಾಯಿಸೋರು ಯಾರು ಅಂತ. ಹೇ ಸೃಷ್ಟಿ, ಹೇ ಪ್ರಕೃತಿ, ನನ್ನ ಭಕ್ತರಿಗೆ ನನ್ನ ಸತ್ಯವನ್ನ ತಿಳಿಸಿ. ಹೇಳಿ, ನಾನು ಯಾರು? ವೃಜವಾಸಿಗಳೇ, ಭಗವಂತ ವಿಷ್ಣುವಿನ ಪರಮಾವತಾರಿ ಪೌಂಡ್ರಿಕ ನಿಮ್ಮ ಮುಂದಿದ್ದಾನೆ. ಕಂಸನ ಅಂತ್ಯ ಇವನಿಂದಲೇ ಆಗುತ್ತದೆ. ಭಗವಂತ ಪೌಂಡ್ರಿಕನೇ ನಿಮ್ಮೆಲ್ಲರ ರಕ್ಷಕ. ಆಕಾಶವಾಣಿ, ಆಕಾಶವಾಣಿ ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಈಗ ನಮಗೆ ಪೂರ್ತಿ ನಂಬಿಕೆ ಬಂದಿದೆ. ಪೌಂಡ್ರಿಕ ಭಗವಂತನೇ ನಮ್ಮನ್ನು ಕಾಪಾಡೋನು.
ಹೇಳಿ ಪೌಂಡ್ರಿಕ ಭಗವಂತನಿಗೆ. ಅದ್ಭುತ ಮಾಯಿ ರಚಿಸಿದ್ದಾನೆ. ಆದ್ರೆ ನಾನ್ ನನ್ನ ಜನರಿಗೆ ಮೋಸ